ಸೂಚನೆ ಇದೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಾಲ್ಮೀಕಿ ನಿಗಮದ ಹಣ ಎಲ್ಲೋಯ್ತು? ವಾಲ್ಮೀಕಿ ನಿಗಮದ ಹಣ ಎಲ್ಲೋಯ್ತು? ವಾಲ್ಮೀಕಿ ನಿಗಮದ ಹಣ ಎಲ್ಲೋಯ್ತು? ವಜಾ ಮಾಡಿ, ವಜಾ ಮಾಡಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ಅವರು ಈ ಹಿಂದೆ ವಾಲ್ಮೀಕಿ ನಿಗಮದ ಒಂದು ಹಗರಣದಲ್ಲಿ 187 ಕೋಟಿ ಲೂಟಿ ಮಾಡಿರುವಂಥ ಒಂದು ಪ್ರಕರಣದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವ್ರನ್ನ ಯಾಕೆ ಕೈಬಿಟ್ರು? ಡಿ ಕೆ ಶಿವಕುಮಾರ್ ಇವಾಗ ಯಾಕೆ ತಗೊಂಡ್ರು? ಅಂದರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಬೊಕ್ಕಸಕ್ಕೆ ನೇರವಾಗಿ ಕೈ ಹಾಕಿ ಲೂಟಿ ಮಾಡಿರುವಂಥ ಪ್ರಕರಣ ಇದಾಗಿರೋ ಕಾರಣ ಸಾಕ್ಷಾತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸೆಂಬ್ಲಿ ಸಾಕ್ಷಿಯಾಗಿ ವಿಧಾನಸಭೆಯಲ್ಲೇ ನೀವು ಹೇಳ್ತಾ ಇರೋದು 187 ಕೋಟಿ ಅಲ್ಲ, ಕೇವಲ 87 ಕೋಟಿ ಅಂತೇಳಿ 87 ಕೋಟಿ ಇದು ಸ್ಕ್ಯಾಮ್ ಆಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡ್ರಲ್ಲ, ಇಷ್ಟದ್ರೊಳಗಡೆ ಏನು ಬದಲಾವಣೆ ಆಗಿದೆ ಅಂತೇಳಿ ಒಂದು. ಎರಡನೇದು, ಇವತ್ತು ನಾಗೇಂದ್ರ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ದಲಿತ ಆಗಿರೋ ಕಾರಣನೇ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ ಅವರಿಗೆ ಹೊಟ್ಟೆ ಕಿಚ್ಚು ಬಂದಿದೆ ಅಂತೇಳಿ. ನಾಗೇಂದ್ರ, ನಿನ್ನಂಥವ್ರು 100 ಮಂದಿ ಆದರೂ ಕೂಡ ಉದ್ಧಾರ ಆಗ್ಬೇಕಂತ ನಾವು ಬಯಸ್ತೀವಿ ಆಗಲಿ, ಯಾರು ಹಾಳಾಗಿ ಹೋಗ್ಬೇಕಂತೇಳಿ ನಾನು ಬಯಸೋದು ನಾನಲ್ಲ. ನೀವು ಬದುಕಲಿಕ್ಕೇನೆ ನನ್ನ ಜೊತೆಯಲ್ಲಿ ಬಂದಂಥವ್ರು. ಎಸ್ ಟಿ ರಿಸರ್ವೇಷನ್ಗಳು ಬಂದಾದ್ಮೇಲೆ ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 5 ರಿಸರ್ವೇಷನ್ಗಳಾದಾಗ ನಿನ್ನ ಮೊದಲ ಭಾರತೀಯ ಜನತಾ ಪಕ್ಷದ MLA ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿಗೆ ಜಾತಿ ಅನ್ನೋದೇ ಗೊತ್ತಿಲ್ಲ. ಇವತ್ತು ಏನೇ ಇದ್ರೂ ಕೂಡ ಒಂದು ಅಣ್ಣ ತಮ್ಮಂದಿರಾಗಿ ಎಲ್ಲ ಜಾತಿಗಳ ಜೊತೆ ಬೆರೆಯೋನು ನಾನು. ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ಪ್ರಶ್ನೆ ಕೇಳೋದು, ಕರಪ್ಷನ್ಗೆ, ಭ್ರಷ್ಟಾಚಾರಕ್ಕೆ ಜಾತಿನೇ ತಗೊಂಡು ಬರೋದು ಎಷ್ಟುವರೆಗೆ ಸರಿ ಅನ್ನೋದನ್ನ ನಾಗೇಂದ್ರ ಅರ್ಥ ಮಾಡ್ಕೋಬೇಕು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ದಲಿತ ಮಂತ್ರಿ ಆಗಿದ್ದಾರೆ. ಅದನ್ನ BJP ಪಕ್ಷದವರು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿಯನ್ನ ಜೋಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಾಚಿಕೆಗೇಡಿನ ವಿಷಯ, ತಲೆ ತಗ್ಗಿಸ್ಕೊಳ್ಳುವಂತ ಒಂದು ವಿಷಯ. ಇಡೀ ಭಾರತದಲ್ಲೇ ಇಂಥ ಒಂದು ಭ್ರಷ್ಟಾಚಾರ ಮಾಡಿರುವಂತ ಒಂದು ಮಂತ್ರಿಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಜಾತಿ ನೆಪವೊಡ್ಡಿ ಸಮರ್ಥಿಸ್ಕೊಂಡು ಬರ್ತಾರೆ ಅಂತಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯೋಚನೆ ಮಾಡಬೇಕು. ರಾಜ್ಯದ ಜನರು ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಇವತ್ತು ನಾವು ಸದನದಲ್ಲಿ ನಿರಂತರ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಒಂದು ಬಂಡೆ ಸರ್ಕಾರ ಇವತ್ತು ಏನೇ ಆದರೂ ಕೂಡ ನಾವು ನಾಗೇಂದ್ರನ ಸಮರ್ಥಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಮೊನ್ನೆ ವಿಧಾನಸೌಧದಲ್ಲಿ ಇಷ್ಟು ಅಮೌಂಟ್ ರಿಕವರಿ ಆಗಿದೆ, ಇನ್ನೂ ಇಷ್ಟು ಅಮೌಂಟ್ ರಿಕವರಿ ಆಗಬೇಕಾಗಿದೆ ಅಂತೇಳಿ ಅವರು ಅದನ್ನು ಸದನದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ನಾವು ಯಾರು ಕೇಳಿಲ್ಲ, ಅಂದರೆ ಏನೋ ಒಂದು ರೆಕಾರ್ಡ್ಗೆ ಹೋಗಬೇಕು ಅಂತೇಳಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಒಂದು ದಾಖಲೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಸ್ನೇಹಿತರಿಗೆ ಬೆಂಗಳೂರಲ್ಲಿ ಕೇಳಿದೆ, ಮತ್ತು ನಮ್ಮ ಬಳ್ಳಾರಿ ಮಾಧ್ಯಮ ಮಿತ್ರರಲ್ಲಿ ಕೂಡ ನಾನು ಒಂದೇ ಪ್ರಶ್ನೆ ಕೇಳೋದು, ಯಾವನಾದರೂ ಒಬ್ಬ ಕಳ್ತನ ಮಾಡಿಬಿಟ್ಟು ಆ ಕಳ್ತನ ಮಾಡಿರೋ ಹಣ ಪೊಲೀಸರು ರಿಕವರಿ ಮಾಡಿದ ತಕ್ಷಣ ಅವನಿಂದ ನಾವು ದುಡ್ಡು ರಿಕವರಿ ಮಾಡಿಬಿಟ್ಟಿವಿ ಅಂತ ಅವ್ನು ಬಿಡ್ತಾರೆ? ಅವ್ನು ಮಾಡಿರೋಂಥ ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ಲ. ಇವತ್ತು ನಾನು ಮೊದಲಿಂದ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ವಿಷಯದಲ್ಲಿ ನಾಗೇಂದ್ರ ತಪ್ಪು ಮಾಡಿದಾನ ಅಥವಾ ನಾಗೇಂದ್ರ ಮುಖವಾಡವನ್ನು ಇಟ್ಟು ನಾಗೇಂದ್ರ ಒಂದು ವಾಲ್ಮೀಕಿ ನಿಗಮದ ಒಂದು ಹಣವನ್ನು ಕಾಂಗ್ರೆಸ್ ಪಕ್ಷ ದೋಚಿದೇನಾ ಅಂತ ನಾವು ಯೋಚನೆ ಮಾಡಿದರೆ ಇದು 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಬೆಂಗಳೂರಿಂದ ಡೆಲ್ಲಿವರೆಗೆ ಕೂಡ
ಸರ್ಕಾರ ಅವ್ರಿಗೆ ಬಂದಿತ್ತು, ತಕ್ಷಣ ಎಲೆಕ್ಷನ್ಗಳು ಬಂದ್ಬಿಟ್ಟು ಗೋವಾ ಮತ್ತು ನಮ್ಮ ತೆಲಂಗಾಣ ಮತ್ತು ನಮ್ಮ ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹಣವನ್ನ ಅವರು ದುರ್ಬಳಕೆ ಮಾಡಿರೋದು 800 ಅಕೌಂಟ್ಗಳಿಗೆ. ನಾಗೇಂದ್ರನೇ ಹೇಳ್ತಾ ಇದ್ರು, ನನಗೆ ಗೊತ್ತೇ ಇಲ್ಲ, 800 ಅಕೌಂಟ್ಗಳಿಗೆ ಹಣ ಹೋಯಿತು, ನಮ್ಮ SIT ಅಧಿಕಾರಿಗಳನ್ನ ಮೆಚ್ಕೋಬೇಕು, ಹಣ ರಿಕವರಿ ಮಾಡಿದ್ದಾರೆ, ನಾಚಿಕೆ ಇಲ್ಲ ನಿನಗೆ? ಏನು ಮಾತಾಡ್ತಾ ಇದೀಯ ನೀನು? ಅಂದರೆ 800 ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗುವವರೆಗೂ ಒಬ್ಬ ರಾಜ್ಯದ ಮಂತ್ರಿಯಾಗಿ ಇಲಾಖೆ ಮೇಲೆ ನಿನಗೇನು ಕಂಟ್ರೋಲ್ ಇದ್ದಂಗೆ? ಇವತ್ತು ಆ ಸಂಸ್ಥೆಯ MD ತನ್ನ ಹೇಳಿಕೆ ಕೊಟ್ಟಿದ್ದಾನೆ, ನನ್ನ ಪ್ರಾಣಕ್ಕೆ ನನಗೆ ತೊಂದರೆ ಇದೆ, ನಾನು ನಾಗೇಂದ್ರ ಅವರ ಇನ್ಸ್ಟ್ರಕ್ಷನ್ ಮೇಲೆನೆ ನಾನು ಹಣವನ್ನು ವರ್ಗಾವಣೆ ಮಾಡಿದ್ದೀನಿ. SIT ಕ್ಲೀನ್ ಚಿಟ್ ಕೊಟ್ಟಿದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. SIT ಅವ್ರದೇ ಆಗಿರುವಂತ SIT CBI ಕೇಂದ್ರ ಅವರು ಹಂಗಾಗಿ ನಮ್ಮನ್ನ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ನಮ್ಮ ಹಾಗಿದ್ರೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ನಾಗೇಂದ್ರನ್ನೇ ಇವತ್ತು ಮೈನಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡಿದಾಗ ಇದೇ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಸೋನಿಯಾ ಗಾಂಧಿ ಮೂಲಕ ನಮ್ಮನ್ನು ಅವರು ಬಂಧನ ಮಾಡಿಸಿದಾಗ ಅವತ್ತು CBI ಒಳ್ಳೆಯದ ಇವರಿಗೆ? ಅದೇ ನಾಗೇಂದ್ರ ನನ್ನ ಜೊತೆಯಲ್ಲಿ 2.5 ವರ್ಷ ಜೈಲಾಗಿದ್ದಲ್ಲ, ಅವತ್ತು ಅವನಿಗೆ CBI ಕೆಟ್ಟದ್ದು, ಇವತ್ತು CBI ಕೇಂದ್ರ ಸಂಸ್ಥೆ ಅಂತ ಮಾತಾಡ್ತಾರೆ. ನೋಡಿ, ಏನಾದರೂ ಮಾತಾಡಿದ್ರು ಕೂಡ ಒಂದು ಅರ್ಥ ಅನ್ನೋದು ಇರಬೇಕು, ಅರ್ಥ ಇಟ್ಕೊಂಡು ಮಾತಾಡಬೇಕು. ಇವತ್ತು ಸದನದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾಗೇಂದ್ರನ್ನ ವಜಾ ಮಾಡೋವರೆಗೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣ ಬಿಡೋ ಪ್ರಶ್ನೆ ಇಲ್ಲ. ಈಗ ರಾಜ್ಯದಲ್ಲಿ ದಲಿತ ಅಂತ ಹೇಳುವಂತ ನಮ್ಮ ನಾಗೇಂದ್ರ ಅವರಿಗೆ ಮಾಧ್ಯಮಗಳ ಮೂಲಕ ನಾನು ಒಂದೇ ವಿಷಯ ಹೇಳ್ತೀನಿ. ನೋಡಿ, ಉನ್ನತ ಶಿಕ್ಷಣ ವಿದ್ಯಾವೇತನಕ್ಕೆ ಕನಿಷ್ಠ ಪಕ್ಷ ಇವತ್ತು 37,466 ಮಂದಿ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ 50,000 ರೂಪಾಯಿ ಹಣ ಕೊಡಬಹುದಾಗಿದೆ. ಅದೇ ಒಂದು ರೀತಿಯಲ್ಲಿ 5,352 ವಾಲ್ಮೀಕಿ ಜನಾಂಗದ ರೈತ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ ಕೂಡ 50,000 ರೂಪಾಯಿ ಸಾಲ ಮತ್ತು 3 ಲಕ್ಷ ಸಹಾಯಧನ ಕೊಡುವಂಥ ಒಂದು ಕೆಲಸ ಆಗ್ಬೋದಾಗಿದೆ. ಅದೇ ಒಂದು ರೀತಿಯಲ್ಲಿ 18,733 ನವ ಉದ್ಯಮಿಗಳಿಗೆ, ಅದೇ ದಲಿತ ಕುಟುಂಬಗಳಿಗೆ ಇವತ್ತು ಒಬ್ಬೊಬ್ಬರಿಗೆ 25,000 ರೂಪಾಯಿ ಲೋನು ಮತ್ತು 25,000 ಸಬ್ಸಿಡಿ ಕೊಡಬಹುದಾಗಿತ್ತು. ಅದೇ ಒಂದು ರೀತಿಯಲ್ಲಿ 1,87,330 ST ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಒಬ್ಬೊಬ್ಬರಿಗೆ ಕನಿಷ್ಠ 10,000 ರೂಪಾಯಿ ಕೊಟ್ಟಿದ್ರೆ ಅವರೆಲ್ಲ ರೋಡ್ ಬದಿಯಲ್ಲಿ ಒಂದು ಸಣ್ಣ ಅಂಗಡಿಗಳು ಇಟ್ಕೊಂಡು ಬದುಕ್ತಾ ಇತ್ತು. 3 ಲಕ್ಷ ದಲಿತ ವಾಲ್ಮೀಕಿ ಕುಟುಂಬಗಳಿಗೆ ದ್ರೋಹ ಮಾಡಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಾಗೇಂದ್ರ ಅವರು, ನೀವು ದಲಿತ ಅಂತೇಳಿ ನಿಮ್ಮ ಭ್ರಷ್ಟಾಚಾರಕ್ಕೆ ಲೇಬಲ್ ಹಾಕೊಳ್ಳೋದಾದ್ರೆ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ. ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಆಗಿದೆ. ನಾಗೇಂದ್ರನ ಅಡ್ಡ ಇಟ್ಕೊಂಡು ಅವನ ಮುಖಕ್ಕೆ ಇವತ್ತು ನಾಗೇಂದ್ರ ಅವರ ಮುಖಕ್ಕೆ ಬೆಣ್ಣೆ ಹಚ್ಚಿಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಈ ಹಣವನ್ನು ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನೇರವಾಗಿ ಅವ್ರ ರೆಕಾರ್ಡಲ್ಲಿದೆ. ಭರತ್ ರೆಡ್ಡಿಗೆ 3 ಕೋಟಿ, ಗಣೇಶ್ಗೆ 3 ಕೋಟಿ, ಡಾಕ್ಟರ್ ಶ್ರೀನಿವಾಸ್ಗೆ 3 ಕೋಟಿ, ತುಕಾರಾಮ್ಗೆ 3 ಕೋಟಿ, ಈ ರೀತಿ ಇಡೀ 10 ಗಣೇಶ್ಗೆ 3 ಕೋಟಿ, ಈ ರೀತಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು 30-40 ಕೋಟಿ ಹಣ ಹಂಚಿರೋದು ವಿಜಯ್ ಕುಮಾರ್ ಅನ್ನೋಂಥ ನಾಗೇಂದ್ರ ಅವರ PA ಇದರಲ್ಲಿ ರೆಕಾರ್ಡೆಡ್ ಆಗಿ ಇವತ್ತು ಸಿಕ್ಕಿರುವಂಥದ್ದು. ನೀವು ಯಾವ ಮುಖ ಇಟ್ಕೊಂಡು ಸಮರ್ಥಿಸ್ಕೊಳ್ತಾ ಇದ್ದೀವಿ? ಬೇಕು